ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಎಸ್ ಗೈಸ್, ಇದು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಬೇಸಿಕಲಿ ಫಸ್ಟ್ ವ್ಲಾಗ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಇದು ನನ್ನ ಇಂಟ್ರಡಕ್ಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಂಟ್ರಡಕ್ಷನ್ ವ್ಲಾಗ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಇನ್ಮೇಲೆ ನಾವೇನಕ್ಕಪ್ಪ ನಮ್ರತಾ ಯೂಟ್ಯೂಬ್ ಚಾನಲ್ ನೋಡಬೇಕು, ಏನು ಕಂಟೆಂಟ್ ಸಿಗುತ್ತೆ ನಮ್ಗೆ ಅದರಿಂದ ಏನಾದರೂ ಯೂಸ್ಫುಲ್ ಇದೆಯಾ ಇಲ್ವಾ ಅಂತೆಲ್ಲ ನಿಮ್ಗೆ ಎಷ್ಟೊಂದು ಕ್ವೆಶನ್ಸ್ ಓಡ್ತಾ ಇರುತ್ತೆ ಒಬ್ಬರು ಹೊಸ ಬಿಗಿನರ್ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ. ಸೊ ಎಸ್, ಅದೆಲ್ಲ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇಂಟ್ರಡಕ್ಷನ್ ವೀಡಿಯೋ ಮಾಡ್ತಿದ್ದೀನಿ. ಇದು ಜಸ್ಟ್ ಒಂದು ಮಿನಿ ವ್ಲಾಗ್ ಆಗಿರುತ್ತೆ, ಒಂದು 3 to 4 minutes ವ್ಲಾಗ್ ಆಗಿರುತ್ತೆ. ಸೊ ಇದ್ರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ನೀವು ಯಾಕೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತ. ಬೇಸಿಕಲಿ ಗೈಸ್ ಇಷ್ಟೇ, ಮ್ಯಾಟ್ರ್ ಇಷ್ಟೇ, ಸಿಂಪಲ್. ಅಂದರೆ ಇವಾಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರೋ ನಾನೆಲ್ಲೂ ನಿಮ್ಮನ್ನು ಬೋರ್ ಮಾಡಲ್ಲ. ಅಂದರೆ ನಾನು ರಿಸ್ಟ್ರಿಕ್ಟೆಡ್ ಆಗಿರಲ್ಲ ಗೈಸ್. ಅಂದರೆ ಬೇಸಿಕಲಿ ಕುಕಿಂಗ್ ವ್ಲಾಗ್ಸು, ಟ್ರಾವೆಲಿಂಗ್ ವ್ಲಾಗ್ಸು, ಎಕ್ಸ್ಪ್ಲೋರಿಂಗ್ ವ್ಲಾಗ್ಸು, ಬರೀ ಇದೇ ಇರುತ್ತೆ ಅದೇ ಇರುತ್ತೆ ಅಂತ ನಾನೆಲ್ಲೂ ಹೇಳಲ್ಲ. ನನಗೆ ಯಾವುದು ಎಲ್ಲ ಕಂಟೆಂಟ್ಸ್ ನನ್ನ ಮೈಂಡಿಗೆ ಬರುತ್ತೆ, ನನ್ನ ಥಾಟ್ ಪ್ರಾಸೆಸ್ಗೆ, ವಿಚ್ ಇಸ್ ವೆರಿ ಯೂಸ್ಫುಲ್ ಟು ಯು ಗೈಸ್. ಅಂದರೆ ಇವಾಗ ಪ್ರತಿಯೊಬ್ಬರು ನಿಮ್ಮ ಲೈಫಲ್ಲಿ ಎಷ್ಟು ಬ್ಯುಸಿ ಇರ್ತೀರಾ, ಪ್ರತಿಯೊಂದು ಪರ್ಸನ್ನು. ಸೊ ನೀವು ನಿಮ್ಮ ಲೈಫಲ್ಲಿ ಒಂದು 5 minutes ಆಗಿರ್ಬೋದು, ಒಂದು 10 minutes ಆಗಿರ್ಬೋದು, ಅಥವಾ ನಿಮಗೆ ಈ ಪ್ರೆಷಸ್ ಆಗಿರೋಂಥ ನಿಮ್ಮ ಟೈಮ್ನ ತೆಗೆದು ಒಬ್ಬರು ವೀಡಿಯೋ ನೋಡ್ತೀರಂದಾಗ ಅದಕ್ಕೆ 100% ಜಸ್ಟಿಸ್ ನಾವಂತೂ ಕೊಡಬೇಕು. ನನ್ನ ತಲೆಯಲ್ಲಂತೂ ತುಂಬ ಅದೇ ಕೂತ್ಕೊಂಡಿದೆ. ಇವಾಗ ನಾನು ಯಾವುದಾದ್ರೂ ಒಂದು ವೀಡಿಯೋ ಮಾಡ್ತೀನಿ ಅಂದಾಗ ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಿರಬೇಕು, ಯೂಸ್ಫುಲ್ ಆಗಿರಬೇಕು ಅನ್ನೋದು ನನ್ನ ಆಸೆ, ಇಂಟೆನ್ಷನ್ ಕೂಡ. ಸೊ ಆದಷ್ಟು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ನನ್ನ ಕಡೆಯಿಂದ ನಾನು ಎಷ್ಟು ವೀಡಿಯೋಸ್ನ ಮಾಡಿ ಹಾಕೋಕ್ಕಾಗುತ್ತೋ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕಾಗುತ್ತೋ, ಡೆಫಿನೆಟ್ಲಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ದಿ ಲೆವೆಲ್ ಬೆಸ್ಟ್ ಟು ಎಂಟರ್ಟೈನ್ ಯು ಆಲ್ ಗೈಸ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಇಷ್ಟೇ ಮಾಡಬೇಕು, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ ಬಂದು ನಮ್ರತಾ ಯಾದವ್ V1685 ಅಂತ. 2 years ಬ್ಯಾಕೆ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಆಗ್ತಿದ್ದೆ, ಬಟ್ ಅದೇನೋ ತಿರ್ಗಾ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಅದಲ್ಲಿಗೆ ಹೋಗ್ಬಿಟ್ಟಿತ್ತು. ತಿರ್ಗಾ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಹಳೆ ಕಾಲದ ಥರ ಎಲ್ಲ ಮಾತಾಡ್ತಾ ಇದ್ದೀನಿ ಅಂದ್ಕೊಂಬಿಡಿ. ಇವಾಗ ಮೈಂಡ್ ವಾಯ್ಸಲ್ಲಿ ಬೈಕೊತಾ ಇರ್ತೀರಾ, ಬಟ್ ಈ ಸರಿ ಹಾಗೆಲ್ಲ ಮಾಡಲ್ಲ. ಡೆಫಿನೆಟ್ಲಿ ಒಂದು ಕಂಟಿನ್ಯೂಟಿ ಸ್ಟ್ರೆಚ್ನ ಮೇಂಟೈನ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್, ಪ್ರೀತಿ ಹಾಗೂ ಆಶೀರ್ವಾದ ಬೇಕು ಗೈಸ್. ಸೊ ಇಟ್ ಈಸ್ ವೆರಿ ಮಚ್ ನೀಡೆಡ್. ಸೊ ಇಷ್ಟೇ ಗೈಸ್, ನನ್ನ ಇಂಟ್ರಡಕ್ಷನ್ ವ್ಲಾಗ್ ಆಗಿತ್ತು, ಇದನ್ನು ಹೇಳಬೇಕಿತ್ತು. ಸೊ ಇಷ್ಟೇ. ಸೊ ಈ ನಿಮ್ಮ ಫಸ್ಟ್ ವ್ಲಾಗ್ ಅಂದರೆ ನಿಮ್ಮ ಫಸ್ಟ್ ವ್ಲಾಗ್ ಅಲ್ಲ, ನನ್ನ ಫಸ್ಟ್ ವ್ಲಾಗ್ ನಿಮ್ಮೊಟ್ಟಿಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಂತಕ್ಕೆ ಅಂದರೆ ನನ್ನ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನಿಮಗೆ ಬರಬೇಕು ಅಂದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಫಸ್ಟ್ ವ್ಲಾಗ್ಸ್ ಅಲ್ಲ ಗೈಸ್, ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಸ್ವಲ್ಪ ನರ್ವಸ್ ಬೇರೆ ಇದ್ದೀನಿ. ಫಸ್ಟ್ ವ್ಲಾಗಲ್ಲ ಏನು ಅನ್ಕೊತಾರೋ, ಇಲ್ಲಿ ತಪ್ಕೊಂಡು ಇಟ್ಬಿಡ್ತಾರೋ ಆಡಿಯನ್ಸ್, ನೀವೆಲ್ಲ ತುಂಬ ಸ್ಮಾರ್ಟ್ ಅಲ್ವಾ, ಅದಕ್ಕೋಸ್ಕರ ಜೋಕ್ಸ್ ಅಪಾರ್ಟ್. ಸೊ ಇಷ್ಟೇ ನನ್ನ ಫಸ್ಟ್ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಏನು ಇಷ್ಟ ಆಯಿತು ಈ ವ್ಲಾಗಲ್ಲಿ, ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ, ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.